Hi guys, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವಾಗ ಚನ್ನಗಿರಿ ಕೋಟೆಯಲ್ಲಿದ್ದೀವಿ. ಸೊ ಏನಕ್ಕೆ ಬಂದಿದ್ದೀವಿ ಈ ಥರ ರೆಡಿಯಾಗಿ ಅಂತ ಹೇಳಿದರೆ ಅರ್ಥಕ್ಕಾಗ್ತಿಲ್ಲ, ಹುಷಾರಿಲ್ಲ ಅಂದ್ರೂ ವೀಡಿಯೋ ಶೂಟ್ ಇತ್ತು ಗೈಸ್, ಟ್ರೆಡಿಷ್ನಲಾಗಿ ಮಾಡಬೇಕು ಅಂತ. ಹಂಗಾಗಿ ನಾನು ನನ್ನ ತಂಗಿ ಇವಾಗ ಕೋಟೆಗೆ ಹೋಗ್ತಾ ಇದ್ದೀವಿ. ಶೂಟ್ ಆದಮೇಲೆ ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡಲ್ಲ, ವೀಡಿಯೋ ಶೂಟ್ ಮಾಡಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ಆಮೇಲೆ ಆ್ಯನ್ಯುವಲ್ ಡೇ ಬಗ್ಗೆ ಎಲ್ಲ ಮಾತಾಡಬೇಕಾಗಿತ್ತು, ನಾನು ಮಾಡೋಣ ಗೈಸ್. ಆ್ಯನ್ಯುವಲ್ ಡೇ ಎಲ್ಲ ಬಗ್ಗೆ ಜಾಸ್ತಿ ದಿನ ಆಯಿತು ವೀಡಿಯೋ ಮಾಡಿಲ್ಲ. ನೆಕ್ಸ್ಟ್ ಇವಾಗ ಇದು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಲ್ಲ ಮಾತಾಡ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಕೋಟೆಗೆ ಬಂದಿದ್ದೀವಿ. ಇವಾಗ ಕೆಲವೊಂದು ಫೋಟೋಸ್ ತೊಗೊಂಡಿದ್ದೀವಿ. ನಮ್ಮ ತಮ್ಮ ಏನೋ ಬರಬೇಕು. ನಾನು ವ್ಲಾಗೇ ಮಾಡೋದು, ಎಷ್ಟು ತಲೆ ತಿಂತೆ ಗೈಸ್. ಕೋಟೆಲಿ ಸಖತ್ತಾಗಿ ಬರ್ತಾ ಇದೆ ಗೈಸ್. ಬಾರೆ ಫಸ್ಟು ನಾನು ಆಗಲೇ ಕಲಿತೆ ನೋಡು. ಅವನು ಒಂದು ವೀಡಿಯೋ ಶೂಟ್ ಮಾಡಬೇಕಂತ ಎಷ್ಟು ತಲೆ ತಿಂತಿದ್ದಾನೆ ಅಂದರೆ ಅವಾಗಲಿಂದ. ಮತ್ತೆ ಫೋನ್ ಬಂತು, ಬರೀ ಇದೆ ಹಿಂಸೆ ಅಂದು. ಹಲೋ ಗೈಸ್, ಎಷ್ಟು ಇಲ್ಲಿ ಇಳಿಯಕ್ಕೆ ಒಂದು ನಿಮಿಷ ತಡೀದಿಲಿಪ್ಪ. ತಡಿ ಒಂದು ನಿಮಿಷ ಮೇಲೆ ಹತ್ತೀನಿ. ಸ್ಟಾರ್ಟ್ ಮಾಡಲಾ? ತಡಿ. ಸೊ ಬಿಸ್ಲಿಗೆ ಬರ್ತೀನಿ ಇದ್ರಿ. ಹೆಂಗೆ ಬರ್ತೀಯ? ಹಿಂಗಿದ್ರಿ. ಸರಿ ತಡಿ. ಅಲ್ಲಿಂದ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ ಗೈಸ್, ಮಾತಾಡಬೇಕು. ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ಸೊ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಗೈಸ್. ಜಾಸ್ತಿ ದಿನ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಸೊ ಮೊನ್ನೆನೂ ವಿಡಿಯೋ ಮಾಡಬೇಕು ಅಂತ ಹೊರಟೆ, ಬಟ್ ಅಲ್ಲಿ ಚನ್ನಗಿರಿಗೆ ಹೋದ್ಮೇಲೆ ನನಗೆ ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಎಲ್ಲ ಆದಮೇಲೆ ನೆನಪಾಯಿತು. ಸೊ ಗೈಸ್, ನಾನು ಏನಕ್ಕೆ ಈ ಥರ ರೆಡಿಯಾಗಿದ್ದೀನಿ ಅಂತ ನೋಡಿಬಿಡಿ. ವ್ಲಾಗಿಗೆ ಅಂತ ರೆಡಿ ಆಗಿಲ್ಲ, ನಾನು ಜಸ್ಟು ಚನ್ನಗಿರಿಲಿ ವೀಡಿಯೋ ಶೂಟಿಗೆ ಹೋಗಿದ್ವಿ. ಸೊ ಹಾಗಾಗಿ ಸ್ಯಾರಿ ಉಟ್ಕೊಂಡಿದ್ನಲ್ಲ, ಹಂಗೆ ವ್ಲಾಗ್ ಮಾಡೋಣ ಅಂತ ಬಂದೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಮೊನ್ನೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದೆ ನಮ್ಮೂರ ಸ್ಕೂಲಲ್ಲಿ, ಹರೋನಹಳ್ಳಿ ಸ್ಕೂಲಲ್ಲಿ. ಸೊ ಅದ್ರ ಬಗ್ಗೆನೂ ಮಾತಾಡಬೇಕಿತ್ತು. ಸೊ ಹಾಗಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ, ನಾನೇನು ಮಾತಾಡಬೇಕಿತ್ತು ಅಂತ ಹೇಳಿದರೆ, ಮೊನ್ನೆ ನಮ್ಮೂರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಆಯ್ತಲ್ವಾ, ಅದ್ರ ಬಗ್ಗೆ ಮೇನಾಗಿ ನಾನು ಮಾತಾಡಬೇಕು. ಅದರಲ್ಲಿ ಕೆಲವೊಬ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಬೇಕು ಗಾಯ್ಸ್. ಹಾಗಾಗಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಕೊಟ್ಟ ವಿಚಾರ ಅಂತ ಹೇಳಿದ್ರೇ, ಈ ಮಂತಲ್ಲಿ ನನಗೆ ಸನ್ಮಾನ ಆಯಿತು ನಮ್ಮೂರ ಸ್ಕೂಲಲ್ಲಿ. ಅದು ಎಲ್ಲರೂ ನಮ್ಮೂರವ್ರ ಮುಂದೆನೇ ಸನ್ಮಾನ ಆಯಿತು. ಏನೋ ಇದ್ದೂರಲ್ಲಿ ಬೆಳಿಬೇಕು ಅಂತಾರಲ್ಲ, ಅದು ನಿಜ ಗೈಸ್. ನಿಜವಾಗ್ಲೂ ನನಗೆ ಏನು ಖುಷಿ ಅಂತ ಹೇಳಿದರೆ, ನಮ್ಮ ಅಪ್ಪ ಅಮ್ಮಂಗೆ ನಾನೊಂದು ಒಳ್ಳೆ ಹೆಸರು ತಂದು ಕೊಡಬೇಕು. ಮೇಯ್ನಾಗಿ ದುಡ್ಡು ಮುಖ್ಯ ಅಲ್ಲ ಗೈಸ್. ಮೇಯ್ನಾಗಿ ಏನು ಮುಖ್ಯ ಅಂತ ಹೇಳಿದರೆ, ನಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಜಯಣ್ಣನ ಮಗಳು ಈ ಥರ ಮಾಡಿದ್ಲು, ಹಿಂಗಿತ್ತು ಅಂತ ಏನಾದರೂ ಒಂದು ಮಾತಾಡ್ತಾರಲ್ಲ, ಅದರಲ್ಲಿ ಕೇಳೋ ಖುಷಿನೇ ಬೇರೆ ಗೈಸ್. ಇನ್ನೊಂದು ಏನು ಗೊತ್ತಾ, ಮೇಯ್ನಾಗಿ ನಾನು ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದರೆ, ಒಂದು ಫ್ಯಾನ್ ಮೂಮೆಂಟ್ ಅಂತ ಹೇಳ್ತಾರಲ್ಲ. ಅಂದರೆ ಇವಾಗ ಇಷ್ಟು ದಿನ ನಾನು ಇನ್ನೊಬ್ರಿಗೆ ಫ್ಯಾನ್ ಆಗಿದ್ದೆ, ಈಗಲೂ ಆಗಿದ್ದೀನಿ. ಬಟ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ಯಾನ್ಸ್ ಕೂಡ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಅದಕ್ಕಿಂತ ಇನ್ನೇನು ಬೇಡ ಅನಿಸುತ್ತೆ. ಯಾಕಂದರೆ ತುಂಬ ಜನ ನನಗೆ ಕ್ರಷ್ ಅಂತ ಆಗ್ತೀರಾ, ಇನ್ನೊಂದು ಸಿಸ್ಟರ್ ಅಂತ ಆಗ್ತೀರಾ, ನನ್ನ ಅಕ್ಕ ತಂಗಿ ಈ ಥರ ಏನಾದರೂ ಒಂದು ಮೆನ್ಷನ್ಸ್ ಮಾಡ್ತಾನೆ ಇರ್ತೀರಾ. ದಿನಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಒಂದು ಮೆನ್ಷನ್ ಆದರೂ ಬರತ್ತಲ್ಲ ಗೈಸ್. ನಾನು ವೀಡಿಯೋ ಹಾಕ್ತೀರಾ, ಕ್ರಷ್ ಅಂತ ಆಗ್ತೀರಾ, ಎಡಿಟ್ ಮಾಡ್ತೀರಾ. ನಂಗೆ ನಿಜವಾಗ್ಲೂ ಅದೆಲ್ಲ ನೋಡ್ತಾ ಇದ್ದರೆ ನನಗೆ ಖುಷಿ ಆಗುತ್ತೆ ಗೈಸ್. ನಂದು ಇದೆಲ್ಲ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, 2026 ಇದೆಯಲ್ಲ, ಗ್ರೇಟ್ಫುಲ್ ಗೈಸ್. ನಮ್ಮ ಫ್ಯಾಮಿಲಿಯಲ್ಲೇ ಆಗಿರಲಿ, ಬೇರೆ ಕಡೆನೇ ಆಗಿರಲಿ,
ತುಂಬ ಜನ ನನಗೆ ಕೆಲವೊಂದು ಮಾತಂದಿದ್ರು, ಅವಳು ಏನು ಮಾಡ್ತಾಳೆ, ಬರೀ ರೀಲ್ಸು, ಬರೀ ಡ್ಯಾನ್ಸು, ಅವಳು ಏನು ಮಾಡ್ತಾಳೆ, ಅವಳ ಕೈಲಿ ಏನು ಮಾಡೋಕ್ಕಾಗತ್ತೆ, ಪ್ರತಿಯೊಂದು ಮಾತಾಡಿದರು ಗೈಸ್. ಇವಾಗ ನಾನು ತೋರಿಸಿದ್ದೀನಿ ನಾನೇನು ಅಂತ. ಆ ಆ್ಯನ್ಯುವಲ್ ಡೇ ದಿನ ಅವ್ರ ಮುಂದೆನೇ ಸನ್ಮಾನ ಮಾಡಿಸ್ಕೊಂಡಿದ್ದೀನಿ. ಸಾಕು, ಅಷ್ಟು ಸಾಕು ಗೈಸ್. ಎಲ್ಲರೂ ನೋಡ್ತಾರೆ ನನ್ನ ವ್ಲಾಗ್ನ, ಅವ್ರು ನೋಡ್ತಾರೆ ಅಂತಲೇ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಅಷ್ಟು ಸಾಕಲ್ವಾ, ಇನ್ನೇನು ಬೇಕು. ಯಾರು ಮಾತಾಡಿರ್ತಾರೋ ಅವ್ರಿಗಾಗಿರತ್ತೆ ಅಷ್ಟೇ. ನನ್ನ ಬಗ್ಗೆ ಏನೋ ತಿಳ್ಕೊಂಡಿದ್ದಾರೆ ಗೈಸ್. ನಮ್ಮ ಅಪ್ಪ ಅಮ್ಮ ಸೈಲೆಂಟ್ ಅಂತ, ನಾನು ಸೈಲೆಂಟ್ ಅಂದ್ಕೊಂಡಿದ್ದಾರೆ. ಇನ್ನು ಮುಂದೆ ಸ್ಟಾರ್ಟ್ ಅಷ್ಟೇ, ಇನ್ನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವ್ರು ಆ ಥರ ಅಂದಿದ್ದಕ್ಕೆ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದೀನಿ. ಇನ್ನೂ ನಾನು ಮುಂದೆ ಕೊಡ್ತಾನೆ ಇರ್ತೀನಿ. ಇಲ್ಲಿ ಆ ಸನ್ಮಾನ ಮಾಡಿಸ್ಕೊಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಮುಖದಲ್ಲಿ ಕಾಣಿಸಿರೋ ಖುಷಿ ನನ್ನ ಲೈಫಲ್ಲಿ ಇಷ್ಟೇ ಸಾಕು ಗೈಸ್, ಇನ್ನೇನು ಬೇಡ. ಇನ್ನು ಮುಂದೆನೂ ನಾನು ಇನ್ನೂ ಏನೇನೋ ಪ್ಲ್ಯಾನ್ಸ್ ಇದೆ, ಅದನ್ನೆಲ್ಲ ಹೇಳಬಾರ್ದು. ನೀವೆಲ್ಲರೂ ನೋಡಿರ್ತೀರ ಅನಿಸುತ್ತೆ ಅದೆಲ್ಲ. ಆಮೇಲೆ ಇನ್ನೊಂದು ಮೇಯ್ನಾಗಿ ಗೈಸ್, ನನಗೆ ಆಪರ್ಚುನಿಟಿ ಕೊಟ್ಟಿದ್ದೆ ನಮ್ಮೂರ ಸ್ಕೂಲಲ್ಲಿ ಹಾಲೇಶಪ್ಪ ಸರ್ ಅಂತ ಗೈಸ್. ನಿಜವಾಗ್ಲೂ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಅವರು ಈ ಥರ ನನಗೆ ಆಪರ್ಚುನಿಟಿ ಕೊಟ್ಟಿಲ್ಲ ಅಂದಿದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟು ಕೊರಿಯೋಗ್ರಫಿ ಮಾಡೋಕ್ಕೆ ಕೊಟ್ಟರು. ಪ್ರಿನ್ಸಿಪಲ್ ಸರ್ ಆಗಿರಲಿ, ಹಾಲೇಶಪ್ಪ ಸರ್ ಆಗಿರಲಿ, ಅವ್ರು ನನಗೆ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದಾರೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡೋದಕ್ಕೆ. ಅಷ್ಟು ಈಸಿ ಅಲ್ಲ ಅದೆಲ್ಲ ಗೈಸ್. ನೀವು ಹೇಳೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಬಟ್ ಒಂದು ಡ್ಯಾನ್ಸ್ ಮಾಡಬೇಕಂದ್ರೇ ಕಷ್ಟ. ಅದರಲ್ಲೂ ಕೊರಿಯೋಗ್ರಫಿ ಮಾಡಬೇಕು ಅಂತ ಇದೆಯಲ್ಲ, ಕಷ್ಟನೇ ಗೈಸ್. ಅದು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡೋರಿಗೆ ಮಾತ್ರ ಗೊತ್ತಿರತ್ತೆ. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ನಿಜವಾಗ್ಲೂ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಗೈಸ್. ಆಮೇಲೆ ಇನ್ನೊಂದು ಮೇಯ್ನಾಗಿ ನನಗೆ ರೂಪಾ ಮ್ಯಾಮಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಈಗ ನನಗೆ ಜಾಸ್ತಿ ಕೊರಿಯೋಗ್ರಫಿ ಮಾಡಬೇಕಾದ್ರೆ ಹೊಡಿಲೇಬೇಕಾಗತ್ತೆ ಗೈಸ್, ಬೈಲೇಬೇಕಾಗಿತ್ತೆ. ಬಟ್ ನಾನು ಆ ಥರ ಮಾಡ್ತಾನೆ ಇರಲಿಲ್ಲ. ನನಗೆ ಬೈಬೇಕು ಹೊಡಿಬೇಕಂದ್ರೇ ಆಗ್ತಾ ಇರಲಿಲ್ಲ ಗೈಸ್. ಅಂದರೆ ಸ್ಟೂಡೆಂಟ್ಸ್ ಎಲ್ಲ ಕಾಮಿಡಿ ಮಾಡ್ಕೊಂಡೇ ಇರ್ತಾಯಿದ್ರು ನನ್ನ ಜೊತೆ, ಸೀರಿಯಸ್ಸಾಗಿ ಮಾಡ್ತಾನೆ ಇರಲಿಲ್ಲ. ಆ ಟೈಮಲ್ಲಿ ರೂಪಾ ಮ್ಯಾಮ್ ಬಂದು ನನಗೆ ತುಂಬಾ ಸಪೋರ್ಟ್ ಕೊಟ್ಟರು ಗೈಸ್. ಎಷ್ಟು ಸಪೋರ್ಟ್ ಕೊಟ್ಟರು ಅಂತ ಹೇಳಿದರೆ, ಅವ್ರು ಬಂದಮೇಲೆ ಪರ್ಫೆಕ್ಟ್ ಆಗ್ತಾಯಿತ್ತು. ಯಾಕಂದರೆ ಅವ್ರು ಹೊಡಿತಾ ಇದ್ರು ಪ್ರತಿಯೊಬ್ಬರಿಗೂ. ಯಾರು ಡ್ಯಾನ್ಸ್ ಮಾಡ್ತಿಲ್ಲ, ನಿನ್ನ ಲೆಗ್ ಈ ಥರ ಮಾಡು, ಕಾಲು ಈ ಥರ ಮಾಡು, ಕೈ ಈ ಥರ ಮಾಡು, ಫೇಸ್ ಎಕ್ಸ್ಪ್ರೆಷನ್ಸ್ ಕೊಡು ಅಂತ ಹೊಡೆದು ಮಾಡಿಸಿದ್ದಾರೆ. ಅವ್ರಿಗೂ ಅಷ್ಟೇ ಪಾಲಿದೆ ನಾನು ಡ್ಯಾನ್ಸ್ ಕಲಿಸಿರೋದ್ರಲ್ಲಿ. ಏನೂ ಕೊರತೆ ಇರಲಿಲ್ಲ ಗೈಸ್, ಎಲ್ಲದೂ ಚೆನ್ನಾಗೇ ಬಂದಿತ್ತು. ಅದು ನನಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ರೂಪಾ ಮ್ಯಾಮಿಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಲೇಶಪ್ಪ ಸರು, ಪ್ರಿನ್ಸಿಪಲ್ ಸರು, ಪ್ರತಿಯೊಂದು ಸರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಷ್ಟೇ. ನಾನು ಇನ್ನೇನು ಕೇಳೋಕ್ಕೆ ಇಷ್ಟಪಡಲ್ಲ. ಆಮೇಲೆ ಗೈಸ್ ಮತ್ತೇನು ಹೇಳೋದು, ಸ್ಟೂಡೆಂಟ್ಸ್ ಬಗ್ಗೆ ಇನ್ನು ಹೇಳೋಕ್ಕೆ ಮಾತೇ ಇಲ್ಲ. ನನಗೆ ನಿಜವಾಗ್ಲೂ ಬೇಜಾರಾಗತ್ತೆ ನೆನೆಸ್ಕೊಂಡ್ರೆ, ಇಷ್ಟು ಬೇಗ ಮುಗೀತಲ್ಲ ಅಂತ. ಇಷ್ಟು ಹಚ್ಕೊಂಡಿದ್ರು ಅಂದರೆ ಗೈಸ್, ಸ್ಟೂಡೆಂಟ್ಸ್ ಎಲ್ಲ ನಂಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಗೈಸ್. ನಿಜವಾಗ್ಲೂ ಸ್ಕೂಲ್ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ ಗೈಸ್. ಅಷ್ಟು ಚೆನ್ನಾಗಿ ಇಲ್ಲ. ಮತ್ತು ಊಟದ ವಿಚಾರಗೂ ಅಷ್ಟೇ ಗೈಸ್, ಅವರೆಲ್ಲ ಚೆನ್ನಾಗಿ ಇದು ಮಾಡಿದರು. ನಂಗೆ ನಿಜವಾಗ್ಲೂ ಇನ್ನೂ ಬೇಜಾರಾಗತ್ತೆ, ಅದೇ ಸ್ಕೂಲಲ್ಲಿ ಇರಬೇಕಲ್ಲಪ್ಪ ಅಂತ ಫೀಲ್ ಆಗುತ್ತೆ ಗೈಸ್. ನಿಜವಾಗ್ಲೂ ಅಷ್ಟು ಬೇಜಾರಾಗತ್ತೆ. ಮತ್ತು ಗೈಸ್ ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಮಾಡೋಣ. ನನಗೆ ಹುಷಾರಿಲ್ಲ ಗೈಸ್. ಆ್ಯಕ್ಚುಲಿ ನನ್ನ ವಾಯ್ಸ್ ಫುಲ್ ಚೇಂಜ್ ಆಗಿದೆ ಅನ್ಸುತ್ತೆ, ಯಾಕಂದರೆ ನನಗೆ ಸ್ವಲ್ಪನೂ ಹುಷಾರಿಲ್ಲ. ಆ್ಯನ್ಯುವಲ್ ಡೇ ತಿಂದಿಂದಾನೆ ನಜಾರ್ ಈಸ್ ರಿಯಲ್ ಗೈಸ್. ನಜಾರ್ ಅಂತಾರಲ್ಲ, ನಿಜವಾಗ್ಲೂ ಅದು. ಇಷ್ಟು ದಿನ ನಾನು ಎಷ್ಟು ಚೆನ್ನಾಗಿದ್ದೆ. ಆ್ಯನ್ಯುವಲ್ ಡೇ ದಿನವೇ ಕೆಟ್ಟದಾಗಿ ಶೀತ, ಚಳಿ, ಜ್ವರ ಎಲ್ಲ ಬಂದಿತ್ತು. ಕೆಟ್ಟ ಗಂಡುಗಳಿರ್ತಾವಲ್ಲ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಅವ್ರು ಮಾಡಿದವ್ರಿಗೆ ವಾಪಸ್ ಹೋಗುತ್ತೆ. ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ. ಯಾರು ನಮ್ಮನ್ನೇನೂ ಮಾಡೋಕ್ಕಾಗಲ್ಲ. ನಮ್ಮ ಬಾಸ್ ಆಂಜನೇಯ ಇರಬೇಕಾದ್ರೆ. ಸೊ ಗೈಸ್, ನೆಕ್ಸ್ಟು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ನನಗೆ ಫುಲ್ಲು ತಲೆ ನೋವ್ತಾ ಇದೆ, ಹುಷಾರಿಲ್ಲದೆ ಆಗ್ತಾಯಿಲ್ಲ ಗೈಸ್. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವಿಡಿಯೋಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನೇಲಿ ನಾನು ನೋಡಿ ಫುಲ್ 5 ಮಿನಿಟ್ಸ್ ಅಮ್ಮ. ಆಯಿತು ಪ್ಲೀಸ್, ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಅವಾಗಲಿಂದ ಬೈತಾ ಇದ್ದಾರೆ, ಎಷ್ಟೊತ್ತಾಯ್ತು ನೀನು ಸೀರೆ ಉಡ್ಕೊಂಡು ಅಂತ. ಸೊ ಗೈಸ್ ಇಷ್ಟೇ ಗೈಸ್, ಇನ್ನೇನಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಅದನ್ನ ಎಷ್ಟೊತ್ತಿ ಹೇಳ್ತಿದ್ದೀನಿ ನಾನು. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲಾಸ್ಟ್ ಒಂದ್ಸತಿ ಹೇಳ್ತೀನಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ, ನನ್ನ ಬೆಳೆಸಿ ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್. ಲವ್ ಯು ಗೈಸ್. ಬಾಯ್.